ಎಲ್ಲ ಬ್ಯಾಂಕ್ಗಳಲ್ಲಿ ಅವೈಲೇಬಲ್ ಇದೆ, ಎಲ್ಲರದು ಅಕೌಂಟ್ ಇರುತ್ತೆ. ಸೊ ಲಾಕರ್ದಲ್ಲಿ ಇರ್ತಕ್ಕಂಥದ್ದು ಅವಶ್ಯಕತೆ. ಹೊರಗಡೆ ಹೋದಾಗ, ಜಾತ್ರೆಗೆ ಹೋದಾಗ ಅಥವಾ ಎಲ್ಲೋ ಸಂತೆಗೆ ಹೋದಾಗ ಆಭರಣಗಳನ್ನು ಅತ್ಯಂತ ಜತನದಿಂದ ಕಾಣದೇ ಇರುವಂಗೆ ಹಾಕೊಂಡು ಹೋಗಬೇಕು. ಆಭರಣ ಇರೋದೇ ತೋರ್ಸಕ್ಕೆ ಅಂತಕ್ಕಂಥ ಮನೋಭಾವ ಬೇಡ. ತಮಗೆಲ್ಲ ಗೊತ್ತಿದೆ ಬಂಗಾರದ ಬೆಲೆ ಏನಾಗಿದೆ ಅಂತ ಗೊತ್ತಿದೆ. ಬಂಗಾರದ ಬೆಲೆ 1.5 ಲಕ್ಷ ದಾಟ್ತಾ ಇದೆ. ಒಂದು ಸಣ್ಣ ಚೈನು ಕೂಡ 1.5 ಲಕ್ಷ ಬೆಲೆ ಬಾಳುತ್ತೆ. ಮತ್ತೆ ಜನ ಕಳ್ತನ ಮಾಡಲಿಕ್ಕೆ ಅವ್ರು ರೆಡಿನೇ ಇರ್ತಾರೆ. ಕಳ್ರೆ ಅವರಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಭಾಳ ಕಷ್ಟಪಡಬೇಕಾಗುತ್ತೆ. ಅವ್ರು ನಾವು ಜೈಲಿಗೆ ಹಾಕಿದ್ರು ಕೂಡ ವಾಪಸ್ ಬಂದು ಕಳ್ತನ ಮಾಡಿರ್ತಕ್ಕಂಥ ಉದಾಹರಣೆಗಳದಾವು. ಸೊ ತಾವುಗಳು ಮಾಧ್ಯಮದ ಮೂಲಕ ಎಂಟೈರ್ ನಮ್ಮ ಪೊಲೀಸ್ ಉಪವಿಭಾಗದ ಎಲ್ಲ ಸಾರ್ವಜನಿಕರಿಗೆ ನಾನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾಕಷ್ಟು ನಾವು ಮನೆಗೆ ಪೊಲೀಸ್ ಬಂದಾಗ ಕೂಡ ಸಾಕಷ್ಟು ನಮ್ಗೆ ತಿಳುವಳಿಕೆ ಕೊಟ್ಟಿರ್ತೀವಿ. ತಮಗೆಲ್ಲ ಗೊತ್ತಿದೆ ಏನು ಮಾಡಬೇಕು ಅಂತ ಗೊತ್ತಿದೆ, ಯಾರೂ ಮಾಡಲ್ಲ. CCTV ಹಾಕ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಲ್ಲ. ಒಂದು 15,000 ಖರ್ಚು ಮಾಡಿದ್ರೆ ಒಂದು 3 ರಿಂದ 4 ಒಳ್ಳೆ CC ಕ್ಯಾಮ್ರಾಗಳನ್ನು ಹಾಕೋಬಹುದು. ನಮ್ದು ಫ್ರಂಟ್ ಡೋರ್ ಕವರ್ ಆಗಂಗೆ, ಹಿಂಬದಿ ಬಾಗಿಲು ಕವರ್ ಆಗಂಗೆ, ರೋಡ್ ಕವರ್ ಆಗಂಗೆ ಯಾರೂ ಹಾಕೊಳ್ಳಲ್ಲ. 15,000 ಎಲ್ಲೋ ಕಳೀತೀರಾ ನೀವು, ಏನೋ ಮಾಡಿ ಕಳೀತೀರಾ. 15,000 ವರ್ಷಕ್ಕೆ. ಒಂದ್ಸಲ CCTV ಹಾಕಿದ್ರೆ ಸುಮಾರು 3 ರಿಂದ 5 ವರ್ಷ 10 ವರ್ಷ CCTV ಚೆನ್ನಾಗೇ ಬರುತ್ತೆ. 15,000 20,000 ಖರ್ಚು ಮಾಡಿದ್ರೆ ಪ್ರತಿ ವರ್ಷಕ್ಕೆ 2,000 ರೂಪಾಯಿ ಖರ್ಚು ಮಾಡ್ದಂಗೆ ಆಯ್ತು 10 ವರ್ಷಕ್ಕೆ. ಲೆಕ್ಕ ಹಾಕಿದ್ರೆ ತುಂಬಾ ಕಡಿಮೆ ದುಡ್ಡಿನಲ್ಲಿ ನಾವು ನಮ್ಮ ಸುರಕ್ಷತೆಯನ್ನು ಖಾತ್ರಿಪಡಿಸ್ಕೊಳ್ಬಹುದು. ಬಟ್ ಯಾರು ಮಾಡಲ್ಲ, ಮಾಡಿದ್ದನ್ನ ನೋಡಲ್ಲ. ನಾವು ಎಷ್ಟೇ ಹೇಳಿದ್ರು ಕೂಡ ಅದೇ ಕಳೆದ ಮೇಲೆ ಅಳತಾ ಸ್ಟೇಷನ್ಗೆ ಬರ್ತೀರಾ, FIR ರಿಜಿಸ್ಟರ್ ಆಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ರಿಕವರಿ ಮಾಡೋದು ಈಗಿನ ಕಾಲದಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ಆದಾಗ ಕೂಡ ನಾವು ಇಷ್ಟೊಂದು ಪ್ರಮಾಣದಲ್ಲಿ ರಿಕವರಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದರ ಸದುಪಯೋಗನ ಪಡ್ಕೋಬೇಕು. ತಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳ್ತಾ ತಮಗೆಲ್ಲ ಒಳ್ಳೇದಾಗಲಿ ಅಂತ ಭಾವಿಸ್ತಾ 2 ಮಾತನ್ನು ಮುಗಿಸ್ತೀನಿ. ಅಬ್ಬಾಸ್ ತಂದೆ ಉಸ್ಮಾನ್ ಶೇಖ್. ಅಬ್ಬಾಸ್ ಅವರು ಎಲ್ಲಿದ್ರಿ? ಬನ್ನಿ. ಯಾವಾಗ ಪ್ರಕರಣ ಇದು? ಯಾವಾಗಾಗಿತ್ತು? ಏನು ಮಾಡಿದ್ರೆ ಹೇಳಿ. ನನ್ನ ಹೆಸರು ಅಬ್ಬಾಸ್ ಉಸ್ಮಾನ್ ಶೇಖ್. ನಮ್ಮ ತಾಯಿಯವರಿಗೆ ನವೆಂಬರ್ 2003ರಲ್ಲಿ ನನ್ನ ಹೆಸರು ಅಬ್ಬಾಸ್ ಉಸ್ಮಾನ್ ಶೇಖ್. ನಮ್ಮ ತಾಯಿಯವರಿಗೆ ರಾಮನಗರದಲ್ಲಿ ನವೆಂಬರ್ 2023ರಲ್ಲಿ ಬಂಗಾಳ ಆಶೆಗೆ ಒಬ್ಬಳ ಮಹಿಳೆ ಕೊಲೆ ಮಾಡಿದ್ರು. ಕೊಲೆ ಮಾಡಿ ದೋಚ್ಕೊಂಡು ಹೋಗಿದ್ರು. ಪೊಲೀಸ್ ಸಹಾಯದಿಂದ ಅವಳಿಗೆ ಶಿಕ್ಷೆನೂ ಆಯಿತು, ಬಂಗಾರ ಕೂಡ ರಿಕವರಿ ಆಯಿತು. ಧನ್ಯವಾದಗಳು. ಪ್ರಕರಣ ನಾವು ಯಶಸ್ವಿಯಾಗಿ ಬೆಳೆಸಿದ್ದೀವಲ್ಲ, ಪೊಲೀಸರ ಸಹಾಯದಿಂದ ಪ್ರಯತ್ನದಿಂದ ಆಗಲಾರದ ಅವರಿಗೆ ಹಿಡಿಯುವುದು ಕಷ್ಟಕರವಾದ ಇತ್ತು. ಯಾವುದೇ ಸೋಲಿನ ಕೂಡ ಇರಲಿಲ್ಲ. ನಮ್ಮ ತಾಯಿಯವರಿಗೆ ಹೊಡೆದಿದ್ದು ಪೊಲೀಸರ ವಿಭಾಗದ ಸತತ ಪ್ರಯತ್ನದಿಂದ ಅಪರಾಧಿ ಹಿಡಿದು ಈಗ ಶಿಕ್ಷೆಗೆ ಒಳಗಾಗಿದ್ದಾರೆ ಅವರು. ನಾನು ಮತ್ತು ನನ್ನ ಕುಟುಂಬದ ವತಿಯಿಂದ ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳ್ತೀನಿ. ಪ್ರಕರಣದಲ್ಲಿ 93/25 ಇದು ಕೊಲೆ ಪ್ರಕರಣ. ಇದರಲ್ಲಿ ಡಿಟೆಕ್ಷನ್ ಆಗಿದೆ 104/24, ಸಾರಿ 104, ಗುನಾ ನಂಬರ್ 104/24, ರಾಮನಗರ ಪೊಲೀಸ್ ಠಾಣೆ, ಜೊಯ್ಡಾ ಸರ್ಕಲ್, ಕಲಂ 103 BNS ಅಡಿಯಲ್ಲಿ ಅಂದ್ರೆ ಕೊಲೆ ಪ್ರಕರಣ ಇದು. ಇದರಲ್ಲಿ ಕೊಲೆ ಆರೋಪಿ ನಾವು ಪತ್ತೆ ಮಾಡಿದ್ವಿ. ಅವರು ಏನು ತಗೊಂಡೋಗಿರ್ತಕ್ಕಂತಹ ಆಭರಣಗಳನ್ನು ನಾವು ಅವರಿಂದ ರಿಕವರಿ ಮಾಡಿದೀವಿ. ಅದನ್ನು ವಾಪಸ್ ನಾವು ಈಗ ವಾರಸುದಾರರಿಗೆ ಕೊಡ್ತಾ ಇದ್ದೀವಿ. ಚಂದ್ರಶೇಖರ್ ಹರಿಹರ ಮತ್ತು ಆಗಿನ PSI ಇರ್ತಕ್ಕಂತಹ ಬಸವರಾಜ್ ಮಗ್ನೂರು ಮತ್ತು ಕೃಷ್ಣಕಾಂತ್ ಪಾಟೀಲ್ ಅಂತಕ್ಕಂಥವ್ರು ಈ ಪ್ರಕರಣವನ್ನು ಭೇದಿಸಿದ್ರು. ಸಿಬ್ಬಂದಿಗಳ ಪಾತ್ರವು ಕೂಡ ಇದರಲ್ಲಿ ಪ್ರಮುಖವಾಗಿದೆ. ಸರ್ ಒಮ್ಮೆ 104/24, 93/25 ಟೋಟಲ್ 5 ತೊಲೆ ಬಂಗಾರ ಸರ್. ಅದ ಆಶೀರ್ವಾದ್ ಬಾಬುರಾವ್ ಪಾಟೀಲ್.
ನೋಡ್ರಿ, ಇದು 103 BNS ಆಗಿರ್ತಕ್ಕಂಥ ಪ್ರಕರಣ, ಮರ್ಡರ್ ಫಾರ್ ಗೇನ್. ಇದರಲ್ಲೂ ಕೂಡ ನಾವು ಆರೋಪಿಯನ್ನ ಅತ್ಯಂತ ನಿಖರವಾಗಿ ಪತ್ತೆ ಮಾಡಿ ನಮ್ಮ ಸೇಮ್ ಆಫೀಸರ್ಸ್ ಚಂದ್ರಶೇಖರ್ ಹರಿಹರ, ರಾಮನಗರಿ ಈಗಿನ PSI ಮಹಾಂತೇಶ್ ಮತ್ತು ಹನುಮಂತ್ ಕೊಡಗುಂಟಿ ಅಂತ ಇವರ ನೇತೃತ್ವದಲ್ಲಿ ನಾವು ಆರೋಪಿಯನ್ನ ಪತ್ತೆ ಮಾಡಿ ಅವರಿಂದ ರಿಕವರ್ ಮಾಡಿರ್ತಕ್ಕಂತಹ ಆಭರಣಗಳಿವು. ನಮ್ಮ ಅನಿಸಿಕೆ ಮೊದಲಾಗಿ ನಾನು ಪೊಲೀಸರಾಗಿ ಧನ್ಯವಾದ ತಿಳಿಸ್ತೇನೆ. ನನ್ನ ರಿಲೇಷನ್ ಚಿಕ್ಕಮ್ಮಗ ಕೇಸಲ್ಲಿ ಭಾಳ ಕಷ್ಟಕರವಾದ ಬೇಗ ನೀರು ಮಾಡ್ಕೊಂಡು ಇಷ್ಟು ಮಾಡಿಕೊಟ್ಟಿದ್ದಕ್ಕೆ ಅವರು ಯಾರಿದನ್ನು ಮಾಡಿದರೆ ಅವರಿಗೆ ಹೆಚ್ಚಿನ ಮಟ್ಟದ ಶಿಕ್ಷೆ ಆಗಿ ಅವರಿಗೆ ಇದಾಗಲಿ ಅಂತ ನಾನು ಹೇಳಿ ಬಯಸ್ತೇನೆ. ಸಂತೋಷ್ ಬಂದಿಲ್ಲ. ಜಯಶ್ರೀ ರೀಸೆಂಟ್ ರಿಲೀಸ್ ಆಗಿದೆ. ಸರ್ ಒಟ್ಟಿಗೆ ಕೊಡಿ, ಎರಡು ಸರ್. ಸರ್ ಹಂಗೆ ಇರಿ. ಎಷ್ಟು ದಾಂಡೇಲಿ ನಗರದಲ್ಲಿ ಹೋದ ವರ್ಷ 2025ರಲ್ಲಿ ಒಟ್ಟು 100 ಮೊಬೈಲ್ ಕಳೆದೋಗಿದ್ರು. ಅದರಲ್ಲಿ ಟೋಟಲ್ 76 ಮೊಬೈಲ್ನ ರಿಕವರಿ ಮಾಡಿದ್ದೀವಿ. ಸೊ ಈಗ ಪ್ರೆಸೆಂಟ್ ಒಂದು 20 ಜನ ಬಂದಿದ್ದಾರೆ. ಈಗ ನಾನು ರಿಕವರ್ ಮಾಡ್ಕೊಳ್ತೇನೆ. ಹೆಸರು ಕರಿತೀನಿ, ದಯವಿಟ್ಟು ಬರ್ಬೋದು. ಮೊಹಮ್ಮದ್ ಗೌಸ್, ಉಮರ್ ಶೇಖ್. ಸ್ನೇಹ ಚಾಮುಂಡ, ಅನಿಲ್ ಕುಮಾರ್ ಮೂರನ್, ನಾನು ನನ್ನ ಮೊಬೈಲ್ ಡಿಸೆಂಬರ್ 2024ರಲ್ಲಿ ಕಳೆದಿತ್ತು. ನಾನು ಇಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡಿದ್ದೆ. ಅವರು ಸಾಕಷ್ಟು ಕ್ರಮ ತಗೊಂಡು ನನ್ನ ಮೊಬೈಲ್ ಬಳೆ ಕೊಡಿಸಿದ್ದಾರೆ. ಎಂಟೈರ್ ಪೊಲೀಸಿಗೆ ನಾನು ಧನ್ಯವಾದ ಹೇಳ್ತೀನಿ. ಅನ್ವರ್, ಅನ್ವರ್, ಗಣೇಶ್ ಬಿ ಗಿರಿ, ಗಣೇಶ್ ಬೀಗಿರಿ ಆಯ್ತಾ. ಮೊಹಮ್ಮದ್ ಅಸ್ಲಂ ಜಲೆಗ, ಮೊಹಮ್ಮದ್ ಗೌಸ್, ಉಮರ್ ಶೇಖ್ ಬರಲಿಲ್ಲ. ಕವಿತಾ, ವಿದ್ಯಾಶ್ರೀ ಅವರೇ, ಚಂದ್ರಕಾಂತ್ ನಾಯಕ್, ಚಂದ್ರಕಾಂತ್ ನಾಯಕ್, ಶಹಬಾಜ್, ನೆಕ್ಸ್ಟ್ ದಾಂಡೇಲಿ ನಗರ ಠಾಣೆಯಲ್ಲಿ ಹೋದ ವರ್ಷ 97/25 ಪ್ರಕರಣ ದಾಖಲಾಗಿತ್ತು. ಹೀರೋ ಸ್ಪ್ಲೆಂಡರ್ ಪ್ಲಸ್ ಒಂದು ಬೈಕ್ ಕಳ್ತನ ಆಗಿತ್ತು ಓಲ್ಡ್ ದಾಂಡೇಲಿ, ಇದು ಹಳೆಯ ರಸ್ತೆಯಿಂದ. ಸೊ ಆ ಒಂದು ಬೈಕ್ ರಿಕವರಿಯಿಂದ ಟೋಟಲ್ 6 ಬೈಕ್ ರಿಕವರಿ ಆಗಿತ್ತು, ಕಳ್ತನ ಆಗಿತ್ತು ಬೇರೆ ಬೇರೆ ಪ್ಲೇಸಿಂದ. ಒಂದು ರಾಯಲ್ ಎನ್ಫೀಲ್ಡ್, ನೆಕ್ಸ್ಟ್ HF ಡಿಲಕ್ಸ್, ನೆಕ್ಸ್ಟ್ ಹೀರೋ ಸ್ಪ್ಲೆಂಡರ್ ಪ್ಲಸ್, ಈಗ ವಿವಿಧ ರೀತಿ ಹೀರೋ HF ಡಿಲಕ್ಸ್. ಸೊ ವಿವಿಧ ರೀತಿ ಟೋಟಲ್ 6 ಬೈಕನ್ನು ರಿಕವರಿ ಮಾಡಿದ್ವಿ. ಸೊ ನಮ್ಮ ಕಂಪ್ಲೇಂಟ್ ಬಂದಿದ್ದಾರೆ, ಕೆಳಗಡೆ ಬೈಕ್ ಇದೆ, ಅವ್ರ ಸಮಕ್ಷಮ ವಾರಸ್ದಾರಿಗೆ ಬೈಕನ್ನು ಹಸ್ತಾಂತರ ಮಾಡಿಸ್ತೀವಿ. ಥ್ಯಾಂಕ್ ಯು. ತಿಳಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.
रुखसाना हसीन है। पुलिस विभाग द्वारा गुम हो गई बाइक को वापस उनके मालिक तक पहुंचाया गया। इस टू व्हीलर बाइक के मालिक क्या सोचते हैं इस विषय के बारे में, ये पूछते हैं। कैसा लग रहा है सर? सबसे पहले उस ऊपर वाले का शुक्रिया अदा कि हमारे डांडेली खास करके यहाँ के जो पुलिस डिपार्टमेंट के लोग हैं और यहाँ के जो पुलिस डिपार्टमेंट का साथ देने वाले लोग हैं, ये हमारे इस काम के अंदर दिलो जान लगाकर इन्होंने हमारी गाड़ी के बारे में मेहनत की। तकरीबन 3-4 महीने से ज़्यादा, हालांकि गाड़ी गुम होकर 8-10 दिन ही में जो है गाड़ी मिल गई थी, लेकिन वो कानून की कार्रवाई के हिसाब से उस हिसाब से लेने में ज़रा देरी हो गई, लेकिन वक्त के हिसाब से गाड़ी हमको मिल गई। और ख़ास करके जितने भी हमारे जो इसके पीछे जो मेहनत की है, ख़ास करके जो ये जो गाड़ी की मेहनत के पीछे हमारे घर के सामने एक सीसीटीवी कैमरा था, फिर वहाँ से लेकर जो है आगे उसकी छानबीन चली, तो फिर वो तकरीबन जो है एक कलगढ़गी रोड पे एक बड़ा सीसी कैमरे से इनको जो है इसके सारे वो पता लगा कि भाई ये गाड़ी इस जगह पे गई है। तो गालिबन ये मेरे एक एफआईआर की वजह से और तकरीबन 5 गाड़ी इनको एक्स्ट्रा मिल गई। और ये जो पूरे चोरी करने वाले थे, ये बाकायदा कलगढ़गी का एक ग्रुप था। तो ये हमारे यहाँ के डिपार्टमेंट वाले, जितने पॉलिटिशियन वाले जो भी है, हमारा जो इस लाइन में जो कोशिश करे, पूरी रात दिन एक मेहनत करके 15 दिन ही के अंदर हमको कंफर्म करे कि आपकी गाड़ी मिल गई है, अब थोड़ी दिन में आप वापस लेके जा सकते हैं। बस शुक्रिया तहे दिल से यहाँ के डिपार्टमेंट वालों को भी, पुलिस वालों को भी, और पूरे कारोबार ज़िले वाले इस वक्त पूरे डिपार्टमेंट वाले आके एक छोटा फंक्शन किए। उस फंक्शन में सभी लोग आए थे जिनका माल चोरी हुआ था। वो सभी लोग उनको जो है हम तहे दिल से सब लोगों की तरफ से पूरे डिपार्टमेंट को धन्यवाद पेश करते हैं। बहुत बढ़िया जी। एक विशेष बात बताई इन्होंने कि इनकी बाइक की रिपोर्ट लिखाने की वजह से और लोगों की बाइक मिली, क्योंकि एक गिरोह का भांडाफोड़ हुआ। उनके पास से कई गाड़ियां मिली और उनके मालिक तक पहुंची। यही बात हम कहना चाहते हैं कि जब भी आप किसी परिस्थिति में हो, संकट विकट स्थिति में हो, तो ये जो देख रहे हैं दांडेली टाउन पुलिस स्टेशन आपके दायरे में, आप जिस क्षेत्र के दायरे में आते हैं, पुलिस विभाग से तत्काल संपर्क करें। ये आपके अपने लिए है और आपकी सेवा के लिए है, और सदा तत्पर रहते हैं कि कैसे हम किसी भी संकट से अपने क्षेत्र के निवासियों को निकाल सके। हम भी पारिक प्रेजेंटेशन की पूरी टीम भी पुलिस विभाग को धन्यवाद देती है बहुत अच्छे कार्य के लिए। आपका भी बहुत बहुत शुक्रिया जी।